ನಾನ್ ಸ್ಟ್ರೈಕರ್ ಇರ್ತೀರಲ್ವಾ, ನಾನ್ ಸ್ಟ್ರೈಕರ್ ಯಾವಾಗ್ಲೂ ವಿತ್ ದ ಬೌಲರು ಯಾರಾದ್ರು ಸುಮ್ಮನೆ ಬಾಲ್ ಮಾಡ್ಬೇಡ, ಸುಮ್ಮನೆ ಆಕ್ಷನ್ ಅದು ಬಾಲ್ ಬಿಡ ಕೊಡಿ, ಹಂಗೆ ಆಕ್ಷನ್ ಮಾಡಿ ಹಿಂದೆ ಹೋಗು ಬೋರಿಂಗ್ ರನ್ ಸುಮ್ಮನೆ ಹೋಗು, ಹಿಂದೆ ಹೋಗಿ ಓಕೆ. ಇಲ್ಲಿ ನಿಂತಿರ್ತೀರಲ್ವಾ, ಸೊ ಈಗ ಬೌಲರ್ ಬರ್ತಾನೆ, ಬೌಲರ್ ನೋಡಬೇಕು, ಬೌಲರ್ ನೋಡು, ಬೌಲರ್ ಹಿಂಗೆ ಬಂದ ಅವನ ಜೊತೆಗೆ ಹಿಂಗೆ ವಾಕಿಂಗ್ ಮಾಡ್ಬೇಕು ಈಗ. ಓಕೆ, 2 ಸ್ಟೆಪ್ ಹೋಗ್ಬೇಕು, ಎಸ್ ಅಂದರೆ ಓಡಬೇಕು, ಬಾಲ್ ನೋವು ಅಂದ ತಕ್ಷಣ ವಾಪಸ್ ಬರಬೇಕು. ಬಾಲ್ ಹಾಕಿದ್ಮೇಲೆ ಇದು ಬಾಲ್ ರಿಲೀಸ್ ಮಾಡ್ತಾರಲ್ವಾ, ಮುಂದೆ ಔಟು ಅಂಕಟ್ ಮಾಡಿದ್ರೆ ಮುಂದೆ ಹೆಂಗಿರುತ್ತಾ, ಇವಾಗ ಇರ್ತಾರೆ ಅನ್ಕೋ ಬೌಲರ್, ಇಲ್ಲಿ ಬಂದು ಇಲ್ಲೇ ಹೊಡಿಬೇಕು. ಒಂದ್ಸಲ ಅವ್ನು ಇಲ್ಲಿಗೆ ಹೋಗ್ಬಿಟ್ಟ ಅಂದ್ರೆ ಹಿಂಗೆ ಹೊಡೆದ್ರೆ ನಾಟ್ ಔಟ್. ಇಲ್ಲಿ ಬರ್ತಾರಲ್ವಾ, ಇಲ್ಲಿ ಬಂದು ಇಲ್ಲೇ ಹೊಡಿಬೇಕು. ನೀನು ಬೌಲಿಂಗ್ ಡೆಲಿವರಿ ಸ್ಟ್ರೈಟ್ ಹಿಂಗೆ ಹೋಗ್ಬಿಟ್ಟೆ ಅಂದಮೇಲೆ ಹಿಂಗೆ ಬಂದು ಹೊಡೆದ್ರೆ ಔಟ್ ಇಲ್ಲ. ಅರ್ಥ ಆಯ್ತಾ? ಅವ್ನು ಇಲ್ಲಿಗೆ ಬಂದ ಮೇಲೆ ನೀವು ಈಚೆ ಹೋಗ್ಬೋದು, ಇಲ್ಲಿಗೆ ಬಂದ್ಮೇಲೆ ಹೋಗ್ಬೋದು, ಇಲ್ಲಿಗೆ ಬರೋಕ್ಕೆ ಮುಂಚೆ ಹೋಗಂಗಿಲ್ಲ. ಅವ್ನು ಯಾವಾಗ ಗೊತ್ತಾ ಟೂ ಅರ್ಲಿ ಅಂದರೆ ಇಲ್ಲಿ ಬರ್ತಾರಲ್ವಾ, ಅವ್ನು ಇಲ್ಲಿಗೆ ಬರೋಕ್ಕೆ ಮುಂಚೆನೇ ನೀವು ಬಂದ್ಬಿಟ್ಟಿದ್ರೆ ಹಿಂಗೆ ಹೊಡೆದ್ರೆ ಔಟ್. ಅರ್ಥ ಆಯ್ತಾ? ನಾನ್ ಸ್ಟ್ರೈಕರ್ ಯಾವತ್ತು ರನ್ನಿಗೆ ರೆಡಿ ಇರಬೇಕು, ರನ್ಗೆ ಹಿಂಗೆ ರೆಡಿ ಇರಬೇಕು, ಇಲ್ಲಿ ಸ್ಟ್ಯಾಂಡ್ ಹಾಕೊಂಡು ನಿಂತ್ಕೋಬಾರ್ದು. ಅರ್ಥ ಆಯ್ತಾ? ಎಲ್ಲನೂ ಅಬ್ಸರ್ವ್ ಮಾಡ್ತಾ ಇರ್ತೀನಿ ನಾನೀಗ. ಓಕೆ, ನಿಮ್ಗೆ ಏನೇ ಗೊತ್ತಾಗಿಲ್ಲ ಅಂದ್ರೂ ಕೇಳಬೇಕು. ಅರ್ಥ ಆಯ್ತಾ? ಡೌಟ್ ಕೇಳಿದ್ರೇ ಇಂಪ್ರೂವ್ ಆಗುತ್ತೆ. ಓಕೆ, ನಿಮ್ಗೆ 10 ಸತಿ ಗೊತ್ತಾಗಿಲ್ಲ ಅಂದ್ರೆ 10 ಸಲಿನೂ ಕೇಳಿ, ನಾನೇನು ಭಯಲ್ಲ. ರೆಡಿ ಇರಬೇಕು, ಎರಡಕ್ಕೂ ರೆಡಿ ಇರಬೇಕು. ಡೈರೆಕ್ಟ್ ಕೈ ಟಚ್ ಆಗ್ಬೇಕು. ಇವಾಗ ಬ್ಯಾಟ್ಸ್ಮನ್ ಹೊಡಿತಾನೆ, ಡೈರೆಕ್ಟ್ ಬಂದು ವಿಕೆಟ್ ಬಿದ್ರೆ ಔಟ್ ಇಲ್ಲ, ಕೈ ಟಚ್ ಆಗ್ಬೇಕು. ಬೌಲರ್ ಕೈ ಟಚ್ ಆಗಿ ಬಂದು ಹೊಡಿಬೇಕು, ಅವಾಗ ಔಟ್. ಮುಂದೆ ಹೋಗ್ಬಿಟ್ಟಿರ್ಲಿ, ಇವಾಗ ನಾನು ಇಲ್ಲಿ ಮುಂದೆ ಹೋಗ್ಬಿಟ್ಟಿದ್ದೀನಿ. ಓಕೆ, ಬೌಲರ್ ಕೈ ಟಚ್ ಆಗಿಲ್ಲ, ಸೀದಾ ಹೋಗಿ ವಿಕೆಟ್ ಕೊಡಿತು, ಅವಾಗ ನಾಟ್ ಔಟ್. ನಾನಿಲ್ಲಿ ಮುಂದೆ ಬಂದ್ಬಿಟ್ಟು ಬೌಲರ್ ಕೈ ಟಚ್ ಆಗಿ ಅಥವಾ ಅವ್ನು ಹಿಡಿದು ಹೊಡೆದ್ರೆ ಔಟು. ಕೈ ಟಚ್ ಆದ್ರೂ ಪರವಾಗಿಲ್ಲ, ಹಿಡಿದ್ರು ಔಟು, ಹೆಂಗಾದ್ರು ಒಟ್ಟಿನಲ್ಲಿ ಅವ್ನ ಕೈ ಕಾಲು ಎಲ್ಗಾದ್ರು ಟಚ್ ಆಗಿ ಅದು ಕೊಡಿದ್ರೆ ಔಟ್. ಅರ್ಥ ಆಯ್ತಾ? ಸೊ ಏನು ಅಟೆಂಟಿವ್ ಆಗಿರ್ಬೇಕು. ನೋಡು, ತುಂಬ ಮುಂದೆನೂ ಹೋಗ್ಬಾರ್ದು, ಒಂದು ಹೆಜ್ಜೆ ಅಷ್ಟೇ ವಾಪಸ್ ಬರೋ ಥರನೇ ಇರಬೇಕು. ಬ್ಯಾಟ್ ನೋಡು, ಬ್ಯಾಟ್ ಇಲ್ಲೇ ಇರಬೇಕು, ನೀವು ಮುಂದೆ ಇರಬೇಕು. ಅರ್ಥ ಆಯ್ತಾ? ಮತ್ತೆ ಇನ್ನೊಂದು, ಓಡೋವಾಗ ಬಾಲ್ ಯಾವ ಕಡೆಗೆ ಹೋಗುತ್ತೆ ನೀವು ಆ ಕಡೆಗೆ ತಿರುಗಬೇಕು. ಈಗ ಆಫ್ ಸೈಡ್ ಹೊಡೆದಿದ್ರಲ್ವಾ, ಆಫ್ ಸೈಡ್ ಹಿಡಿದು ಇಲ್ಲಿ ಓಡ್ಬೇಕಿರಲ್ಲ, ಲೆಫ್ಟ್ ಹ್ಯಾಂಡಲ್ಲಿ ಇರಬೇಕು. ನೋಡು, ಇಲ್ಲಿವರೆಗೂ ಬರೋ ಅವಶ್ಯಕತೆ ಇಲ್ಲ, ಇಲ್ಲೇನೆ ಇಲ್ಲಿ ಬಂದು ಹಿಂಗೆ ಮುಡಿಸಿ ವಾಪಸ್ ಹೋಗ್ಬೇಕು. ಅವತ್ತು ನಾವು ಮಾಡೋದಿಲ್ಲ ರನ್ನಿಂಗಲ್ಲಿ. ಸೊ ಲೆಗ್ ಸೈಡ್ ಹೊಡೆದಾಗ ಏನು ಮಾಡಬೇಕು, ಬಾಲು ನೋಡು ರೈಟ್ ಹ್ಯಾಂಡಲ್ಲಿ ಇಟ್ಕೋಬೇಕು, ಓಡಬೇಕು. ಇಲ್ಲಿ ಬಂದು ನೋಡು, ಹಿಂಗೆ ಸ್ಕಿಡ್ ಮಾಡಬೇಕು, ಹಿಂಗೆ ಸ್ಕಿಡ್ ಮಾಡಿ ವಾಪಸ್ ತಗೊಂಡು. ಅರ್ಥ ಆಯ್ತಾ? ಹಿಂಗೆ ಇಡೋದಲ್ಲ, ಹಿಂಗೆ ಬಂದು ವಾಪಸ್ ಹೋಗ್ಬೇಕು. 2 ರನ್ ಇರೋವಾಗ ಏನು ಮಾಡಬೇಕು, ನೋಡು ಬಂದು ಸ್ಕಿಡ್ ಮಾಡಿ ವಾಪಸ್ ಹೋಗ್ಬೇಕು. ಅರ್ಥ ಆಯ್ತಾ? ಬಾಲ್ ಯಾವ ಕಡೆಗೆ ಹೋಗುತ್ತೆ ನೀವು ಆ ಕಡೆ ತಿರುಗಬೇಕು, ಯಾಕಂದರೆ ಬಾಲ್ ನೋಡ್ಬೇಕಲ್ವಾ. ಈ ಕಡೆ ತಿರುಗಿದ್ರೆ ನೋಡೋಕ್ಕಾಗಲ್ಲ, ತಿರುಗಿಲ್ಲ ಅಂದರೆ